ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆನ ನಿಮಗಾಗಿ ಹೊತ್ತು ತಂದಾಯಿತು. ಮಲೆಯ ಮಾರುತ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಂಗೀತಮಯವಾಗಿ, ಅದ್ಭುತವಾಗಿ, ಅತ್ಯದ್ಭುತ ಹಾಡುಗಳಿಂದ, ಒಳ್ಳೊಳ್ಳೆ ದೃಶ್ಯಗಳಿಂದ ಕೂಡಿದಂಥ ಚಿತ್ರ. ಮಲೆಯ ಮಾರುತ ಸಿನಿಮಾವಾಗಿ ಎರಡು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನಿರ್ದೇಶನ ಮಾಡಿದವರು ನಮ್ಮ KSL ಸ್ವಾಮಿ ಅವರು, ಅಂದರೆ ರವಿ ಅಣ್ಣ. CVL ಶಾಸ್ತ್ರಿ ಅವರು ಈ ಸಿನಿಮಾದ ನಿರ್ಮಾಪಕರು. ಇದರದ್ದು ಶಾರದೆ ದಯ ತೋರಿದೆ ಅನ್ನೋ ಒಂದು ಹಾಡು ಬರುತ್ತೆ. ಅದು ಮೂಲತಃ ಸಿನಿಮಾದಲ್ಲಿ ದೇವಸ್ಥಾನದಲ್ಲಿ ಶೂಟ್ ಮಾಡಿರುವಂಥ ಗೀತೆ. ಆದರೆ ಮುಹೂರ್ತಕ್ಕೋಸ್ಕರ ಶಾರದೆ ಸರಸ್ವತಿ ಅಲ್ವಾ, ಫಸ್ಟ್ ಶಾಟು ಶಾರದೆ ದಯ ತೋರಿದೆ ಹಾಡನ್ನ ಶೂಟ್ ಮಾಡಬೇಕು ಅನ್ನೋ ಸಾಲುಗಳನ್ನೆಲ್ಲ ರೆಡಿ ಮಾಡಿಕೊಂಡು, ಆಮೇಲೆ ನಟನವಿ ಶಾರದ ನಟಶೇಖರ ಅನ್ನೋ ಒಂದು ಅದ್ಭುತವಾದ ಗೀತೆ ಇದೆ. ಆ ಗೀತೆದು ಹಾಡಿನ ಚಿತ್ರೀಕರಣ ಅಲ್ಲೇ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಕಂಟಿನ್ಯೂ ಮಾಡೋ ಹಾಗೆ ನಿರ್ದೇಶಕ KSL ಸ್ವಾಮಿ ಅವರು ಪ್ಲ್ಯಾನ್ ಮಾಡಿದ್ರಂತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲನೇ ಚಿತ್ರದ, ನನಗೆ ಕ್ಷಮೆ ಇರಲಿ, ಅದು ಸ್ವಿಚ್ ಆನೋ ಕ್ಲ್ಯಾಪೋ ಗೊತ್ತಿಲ್ಲ, ಬಟ್ ಅಣ್ಣವರು ಚಿತ್ರದ ಒಂದು ಪ್ರಥಮ ದೃಶ್ಯದ ಕ್ಯಾಮ್ರಾ ಸ್ವಿಚ್ ಆನೋ ಇಲ್ಲ ಕ್ಲ್ಯಾಪೋ ಮಾಡಿದ್ದಾರೆ. ಶಾರ್ಟ್ ಆಗಿದೆ. ಆ ಶಾರ್ಟಲ್ಲಿ ವಿಷ್ಣು ಸಾರು ತಾಳ ಹಾಕ್ತಾ ಇದ್ರಂತೆ. ತಾಳ ಹಾಕೋದನ್ನು ಅಣ್ಣವರು, ಡಾಕ್ಟರ್ ರಾಜ್ ಅವರು ಗಮನಿಸಿ KSL ಸ್ವಾಮಿ ಅವ್ರನ್ನ ಕರೆದು ಹೇಳಿದ್ದಾರೆ, ರವಿ, ವಿಷ್ಣು ಅವರು ಇಲ್ಲಿ ಈ ಎರಡು ಥರ ತಾಳ ಹಾಕೋ ಒಂದು ಪ್ರತೀತಿ ಇದೆಯಂತೆ. ಒಂದು ಉತ್ತರ ಭಾರತದ ಶೈಲಿಯ ತಾಳ, ಇನ್ನೊಂದು ದಕ್ಷಿಣ ಭಾರತದ ಶೈಲಿಯ ತಾಳ. ಆ ಹಾಡು ಏನು ಚಿತ್ರೀಕರಣವಾಗ್ತಿತ್ತು ನಟನ ವಿಶಾರದ, ಅದು ನಮ್ಮ ದಕ್ಷಿಣ ಭಾರತದ ಶೈಲಿಯ ಏನೋ ರಾಗ ಇರುವಂಥ ಒಂದು ತಾಳ. ಇದಕ್ಕೆ ಉತ್ತರ ಭಾರತದ ತಾಳ ಹಾಕ್ತಾ ಇರೋಂಗೆ ಕಾಣ್ತಾ ಇದೆ. ಒಂದು ಸತಿ ಸಂಗೀತ ನಿರ್ದೇಶಕರಾದ ವಿಜಯ್ ಭಾಸ್ಕರ್ ಅವ್ರ ಹತ್ರನೂ ಮಾತಾಡಿಸಿ ವಿಷ್ಣು ಸರ್ಗೆ ಇದ್ರ ಬಗ್ಗೆ ಹೇಳಿ ಅಂತ ಹೇಳಿ ಅಣ್ಣವರು ಶುಭಾಶಯಗಳನ್ನ ಕೋರಿ ಹೊರಟಿದ್ದಾರಂತೆ. ನೋಡಿ ಎಷ್ಟು ಯೂನಿಟಿ ಇತ್ತು ಅಂತಂದರೆ. ಆಮೇಲೆ ವಿಜಯ್ ಭಾಸ್ಕರ್ ಅವ್ರಿಗೆ ಅದನ್ನು ಕೇಳಿದಾಗ, ಹೌದು, ಈ ತಾಳ ತಪ್ಪಾಗ್ತಾ ಇದೆ, ನಾಳೆ ಅದೇ ಮಾತುಗಳಾಗ್ಬಿಡುತ್ತೆ ಮಾಧ್ಯಮದಲ್ಲಾಗಲಿ ಅಥವಾ ಸಂಗೀತ ವಲಯದಲ್ಲಾಗಲಿ, ಇದೊಂದು ಚರ್ಚೆಗೆ ಒಂದು ಸುದ್ದಿ ಆಗ್ಬಿಡುತ್ತೆ ಅಂತ ಹೇಳಿ ಅದನ್ನು ಚೇಂಜ್ ಮಾಡಿಕೊಂಡು ಮಾಡೋದ್ರಂತೆ. ಅಂದರೆ ಅಣ್ಣವರು ವಿಷ್ಣು ಸರ್ ಅವರು ಹಾಡ್ತಿರೋದನ್ನು ತಪ್ಪು ಅಂತ ಅಲ್ಲಿ ಹೇಳೋಕ್ಕೆ ಹೋಗೋದು, ಎಷ್ಟು ಚೆನ್ನಾಗಿ ಅವ್ರನ್ನ ತಿದ್ದಿ ಸರಿಯಾದ ಮಾರ್ಗಕ್ಕೆ ಕರ್ಕೊಂಬಂದಿದ್ದಾರೆ. ಬಹುಶಃ ಇವತ್ತಿನ ದಿನಗಳಲ್ಲಿ, ಇವತ್ತಿನ ಈ ಟ್ರಾಲ್ಗಳ ಯುಗದಲ್ಲಿ, ಇವತ್ತಿನ ಕಾಲೆಳೆಯೋ ಯುಗದಲ್ಲಿ ಇವೆಲ್ಲ ಎಷ್ಟು ಆಗ್ತಿತ್ತು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದರೆ ಅವತ್ತಿನ ದಿವಸದಲ್ಲಿ ಅಷ್ಟು ಚೆನ್ನಾಗಿತ್ತು. ಅಂದರೆ ಅಣ್ಣವ್ರಿಗೂ ಕೂಡ ವಿಷ್ಣು ಸರ್ ಅವರ ಅಭಿನಯ, ಅವರ ಪಾತ್ರ, ಅವರ ದೈಹಿಕ ಅಭಿನಯ ಎಲ್ಲದ್ರ ಬಗ್ಗೆನೂ ಅಷ್ಟು ಕಾಳಜಿ ಇತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗೆ ಇನ್ನೊಂದು ನಿಮಗೆಲ್ಲ ಈ ಸಿನಿಮಾದ ವಿಶೇಷ ಏನಂತಂದರೆ, ಈ ಸಿನಿಮಾದಲ್ಲಿ ವಿಷ್ಣು ಸರ್ ಅವರ ಗುರುಗಳ ಪಾತ್ರನ ಒಬ್ಬ ಮಹಾನ್ ವಿದ್ವಾಂಸರು ಮಾಡಿದ್ದಾರೆ. ಅವರ ಪಾತ್ರಕ್ಕೂ ವಿಷ್ಣು ಸರ್ ಅವರೇ ಡಬ್ ಮಾಡಿದ್ದಾರೆ. ಅಂದರೆ ಒಂದೇ ಚಿತ್ರದಲ್ಲಿ ಎರಡು ಪಾತ್ರಗಳಿಗೆ, ಎರಡು ಬೇರೆ ಬೇರೆ ಪಾತ್ರಗಳಿಗೆ, ಒಂದು ಅವರದೇ ಪಾತ್ರ ವಿಷ್ಣು ಸರ್ ಪಾತ್ರ, ಇನ್ನೊಂದು ಅವರದಲ್ಲದ ಪಾತ್ರಕ್ಕೂ ಅವರೇ ಕಂಠದಾನ ಮಾಡಿದ್ದಾರೆ. ಆ ವೇರಿಯೇಷನ್ನ ಆ ಕ್ಯಾರೆಕ್ಟ್ರಿಗೆ ಎಷ್ಟು ಸೊಗಸಾಗಿ ತಗೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಈ ಮಲೆಯ ಮಾರುತ ಚಿತ್ರದ ಈ ದೃಶ್ಯಗಳು, ಆ ಚಿತ್ರದಲ್ಲಿ ಬರುವ ಪಾತ್ರಗಳೇ ಸಾಕ್ಷಿ ಅಂತ ಹೇಳ್ತಾ ಈ ಕತೆ ನಿಮ್ಮೊಂದಿಗೆ ಹೇಳ್ಕೋಬೇಕು ಅನ್ನಿಸ್ತು. ಹಾಗಾಗಿ ಈ ವಿಷಯವನ್ನು, ಈ ಕಥೆಯನ್ನು ನಿಮ್ಮೊಂದಿಗೆ ಇಟ್ಟಿದ್ದೀನಿ. ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯೊಂದಿಗೆ ನಿಮ್ಮದೇ ಬರ್ತೀನಿ. ನಾನು ನಿಮ್ಮ ರಘುರಾಮ್. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.